ಮಾಡ್ತಾ ಇರೋದು ಅದೇ ತೋರಿಸಿಕೊಡ್ತಾ ಇರ್ತಕ್ಕಂಥ ಶಿಕ್ಷಣ ಹೆಚ್ಚಿನ ಗುಣಮಟ್ಟಕ್ಕೆ ಆಗ್ತಾ ಇದೆ. ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಬೋಧನೆಯನ್ನು ಮಾಡ್ತಕ್ಕಂಥ ಕೆಲಸ ಇಲ್ಲಿನ ಶಿಕ್ಷಕರು ಮಾಡ್ತಾ ಇದ್ದಾರೆ ಅಂತೇಳಿ, ಅದರ ಜೊತೆಗೆ ಇವತ್ತು ಮೌಲಾನಾ ಆಜಾದ್ ಅವರು ಜಾತಿಯಿಂದ ಮುಸ್ಲಿಮರಾಗಿರ್ಬೋದು, ಧರ್ಮದಿಂದ ಇಸ್ಲಾಮರಾಗಿರ್ಬೋದು, ಆದರೆ ಅವರು ಒಂದು ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನಾನು ಜಾತಿಯಿಂದ ಮುಸ್ಲಿಮನು, ಧರ್ಮದಿಂದ ಇಸ್ಲಾಂ ಧರ್ಮದವನು, ಆದರೆ ಶಿಕ್ಷಣ ಸಿಗಬೇಕಾಗಿರೋದು ಬರೀ ಮುಸ್ಲಿಮರಿಗೆ ಅಷ್ಟೇ ಅಲ್ಲ, ಬರೀ ಹಿಂದೂಗಳಿಗೆಲ್ಲ, ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಶಿಕ್ಷಣದ ಅವಶ್ಯಕತೆ ಇದೆ. ಆ ಶಿಕ್ಷಣದ ಜ್ಞಾನವನ್ನು ಪಡ್ಕೊಳ್ರಿ ಅಂಥೇಳಿ ಮೌಲಾನಾ ಆಜಾದ್ ಅವರು ಹೇಳಿರ್ತಕ್ಕಂಥ ಬಂಧುಗಳಿಲ್ಲ. ಇವತ್ತು ಇಲ್ಕಲ್ ನಗರದಲ್ಲಿರ್ತಕ್ಕಂಥ ಮೌಲಾನಾ ಆಜಾದ್ ಸ್ಕೂಲಿನಲ್ಲಿ ಪಕ್ಕದಲ್ಲಿ ಕೇಂದ್ರ ಶಾಲೆ ಇದೆ. ಇವು ಎರಡೂ ಕೂಡ ಇವತ್ತು ಬಹಳ ಈ ಹಿಂದೆ ಉಳಿದಿರ್ತಕ್ಕಂಥ ಸ್ಕೂಲ್ಗಳಾಗಿದ್ದವು. ಇವು ಕೆಲವೊಂದು ಸಂದರ್ಭದಲ್ಲಿ ಆ ಜಾಗವನ್ನೇ ತೆರವುಗೊಳಿಸಿ ಅಲ್ಲಿ ಕೋಟ್ ಮಾಡುವಂಥ ಒಂದು ಕೆಲಸ ಇತ್ತು. ಅಂದಿನ ನಮ್ಮ ಸನ್ಮಾನ್ಯ ಶಾಸಕರಲ್ಲಿ ಅಲ್ಲಿರ್ತಕ್ಕಂಥ ನಮ್ಮೆಲ್ಲ ಓಣಿ ಹಿರಿಯರೆಲ್ಲರೂ ಹೋಗಿ ಅವ್ರಿಗೆ ವಿನಂತಿ ಮಾಡಿಕೊಂಡಾಗ ಆ ಶಾಲೆಯನ್ನು ನಮಗೆ ಉಳಿಸಿಕೊಟ್ಟಂಥ ಕೀರ್ತಿ ಸನ್ಮಾನ್ಯ ವಿಜಯನ್ ಕಾಶಪ್ಪ ಅವರಿಗೆ ಸಲ್ಲುತ್ತದೆ. ಬಂಧುಗಳು, ಇವತ್ತು ಅವಷ್ಟೇ ಅಲ್ಲ, ಇವತ್ತು ಅಲ್ಲಿರ್ತಕ್ಕಂಥ ಕೊಠಡಿಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಸಿಗಲಿ. ಇಡೀ ಮತಕ್ಷೇತ್ರದಲ್ಲಿ ಇವತ್ತು 100ಕ್ಕಿಂತ ಹೆಚ್ಚಿನ ಶಾಲೆಗಳ ಸರ್ಕಾರಿ ಶಾಲೆಗಳಿಗೆ ಸುಮಾರು 5 ಕೋಟಿ ವೆಚ್ಚದಲ್ಲಿ ಇವತ್ತು ಸ್ಮಾರ್ಟ್ ಕ್ಲಾಸನ್ನು ಪ್ರಾರಂಭಿಸಿದವರು ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯನ್ ಕಾಶಪ್ಪನವರು. ಅದರ ಜೊತೆಗೆ ಇವತ್ತು ಈ ಮತಕ್ಷೇತ್ರದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು, ಎಷ್ಟೋ ಶಾಲೆಗಳು ದುರಸ್ತಿಯನ್ನು ಕಂಡಿರಲಿಲ್ಲ. ಅಂಥ ಶಾಲೆಗಳನ್ನ ಐಡೆಂಟಿಫಿಕೇಶನ್ ಮಾಡಿ ಇವತ್ತು ಆ ಶಾಲೆಯನ್ನು ದುರಸ್ತಿ ಮಾಡ್ತಕ್ಕಂಥದ್ದು ಮತ್ತು ಹೊಸ ಶಾಲೆಗಳನ್ನು ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥದ್ದು ಕನಿಷ್ಠ 8 ರಿಂದ 10 ಕೋಟಿ ವೆಚ್ಚದಲ್ಲಿ ಇವತ್ತು ಅಂಥ ಕಾರ್ಯಗಳು 60 ಸ್ಕೂಲ್ಗಳು ಇವತ್ತು ಈ ಕ್ಷೇತ್ರದಲ್ಲಿ ನಿರ್ಮಾಣವಾಗ್ತಾ ಇದೆ. ಅದಕ್ಕೂ ಕಾರಣಭೂತರು ಸನ್ಮಾನ್ಯ ವಿಜಯನ್ ಕಾಶಪ್ಪನವರು. वो कागज तो जो लिखी है